ಏನ್ ಗುರು ಇದು ಆಚೆ ಹೋಗ್ಬೇಕಂದ್ರೇನೆ ಭಯ ಆಗ್ತಾ ಇದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಮ್ ಮೈಸೂರು ಸೈಟ್ ಅಲ್ಲಿ ಸ್ಲ್ಯಾಬ್ ಹಾಕ್ಬಿಟ್ಟು 16 ದಿನ ಆಗಿತ್ತು. ಕ್ಯೂರಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು. ಪಾತಿ ಹೊಡೆದಾಕ್ತಾ ಇದೀವಿ. ಸೆಂಟ್ರಿಂಗ್ ಅವ್ರು ಬಂದ್ಬಿಟ್ಟು ಸ್ಲ್ಯಾಬ್ ಸೆಂಟ್ರಿಂಗ್ ಬಿಸ್ತಾ ಇದಾರೆ. ಸ್ಟಾರ್ಟರ್ ಮಾರ್ಕಿಂಗ್ ಎಲ್ಲ ಮಾಡಿದೀವಿ. ಕಾಲಮ್ ಬಾಕ್ಸ್ ಫಿಟ್ಟಿಂಗ್ ಮಾಡ್ತಾ ಇದೀವಿ. ಇವತ್ತು ರೂಮ್ ಬಂದು ರೆಡಿ ಆಗಿ ಕಾರ್ ತಗೊಂಡು ಬೆಳಿಗ್ಗೆ ನನ್ನ ಫಾಲೋವರ್ಸ್ ಅಯಾಜ್ ಅಂತ ಕಾಲ್ ಮಾಡ್ಬಿಟ್ಟು, ಅಣ್ಣ ನೀವ್ ಇಸ್ತೆಮಾ ವಿಡಿಯೋ ಮಾಡ್ತಾ ಇರ್ತೀರಲ್ಲ ಅಣ್ಣ, ನಮ್ಮೂರಲ್ಲೂ ಇಸ್ತೆಮಾ ಇದೆ, ಹೋಗ್ಬಿಟ್ಟು ವಿಡಿಯೋ ಮಾಡಿ ಅಣ್ಣ ಅಂತ ಹೇಳ್ದ. ಸರಿ ಆಯ್ತು ಅಂದೆ. ನಮ್ ಫ್ರೆಂಡ್ ಫೋನ್ ಮಾಡ್ದೆ, ಬನ್ನಿ ಹೋಗೋಣ ಅಂತ. ಅವರು ಇಲ್ಲ ಇವತ್ತು ನನಗೆ ಕೆಲ್ಸ ಇದೆ, ನಾಳೆ ಹೋಗೋಣ ಅಂದ್ರು. ನಾಳೆ ನನಗ್ ಕೆಲ್ಸ ಇದೆ, ಅದಕ್ಕೆ ಇವತ್ತೇ ಹೋಗ್ತಾ ಇದ್ದೀನಿ. ಕುಶಾಲ್ ನಗರ್ ಆದ್ಮೇಲೆ ಘಾಟ್ ರೋಡ್ ಇದೆ. ಇಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಆಲ್ಟೋ ಕಾರ್ ಅವರು ರಾಂಗ್ ರೂಟ್ ಅಲ್ಲಿ ಬಂದ್ಬಿಟ್ಟು ಗುದ್ದಿದ್ದಾರೆ. ಸದ್ಯಕ್ಕೆ ಯಾರಿಗೂ ಏನು ಆಗಿಲ್ಲ. ಕೆಲವೊಂದ್ ಟೈಮ್ ನಾವು ಎಷ್ಟು ಕರೆಕ್ಟ್ ಆಗಿದ್ರು ಬೇರೆಯವರಿಂದ ನಮಗ್ ತೊಂದ್ರೆ ಆಗುತ್ತೆ. 5 ನಿಮಿಷ ಲೇಟ್ ಆದ್ರೆ ಪರವಾಗಿಲ್ಲ, ನಿಧಾನಕ್ಕೆ ಹೋಗಿ. ಕೆಲವೊಂದು ಟೈಮ್ ಅಲ್ಲಿ ಅದೇ 5 ನಿಮಿಷದಿಂದ ಜೀವನೇ ಹೋಗುತ್ತೆ. ಲೊಕೇಶನ್ ಹತ್ರ ಬಂದು ಇಸ್ತೆಮಾ ವಿಡಿಯೋ ಶೂಟ್ ಎಲ್ಲ ಮಾಡ್ಕೊಂಡು, ಇಸ್ತೆಮಾ ಎಲ್ಲಿದೆ ಯಾವತ್ತಿದೆ ಅಂತ ಅದ್ರದ್ದು ವಿಡಿಯೋ ಫುಲ್ ವಿಡಿಯೋ ನಾಳೆ ಪೋಸ್ಟ್ ಮಾಡ್ತೀನಿ. ನಾನು ಅಷ್ಟು ದೂರದಿಂದ ಬಂದ್ಬಿಟ್ಟು ವಿಡಿಯೋ ಮಾಡಿದೀನಿ ಅಂತ ಜಮಾತ್ ಸಾಥೆ ಎಲ್ಲರೂ ಸೇರ್ಬಿಟ್ಟು ನನಗೊಂದು ಚಿಕ್ಕ ಸನ್ಮಾನ ಮಾಡಿದ್ದಾರೆ. ಅವ್ರೆಲ್ಲರಿಗೂ ನಾನು ಹೃದಯದಿಂದ ಥ್ಯಾಂಕ್ಸ್ ಹೇಳ್ಬಿಟ್ಟು ನಾನು ರಿಟರ್ನ್ ಮೈಸೂರ್ಗೆ ಹೋಗ್ತಾ ಇದ್ದೀನಿ.